ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಂದರ ಕಾನನದ ಮಧ್ಯೆ ಇರುವಂತಹ ಊರು. ಸುತ್ತಮುತ್ತ ಅತ್ಯದ್ಭುತ ಪ್ರಕೃತಿ ಇದ್ರೂ ಇವ್ರಿಗೆ ಮಾತ್ರ ನೆಮ್ಮದಿ ಇಲ್ಲ. ಗಣಿಗಾರಿಕೆ ಎಂಬ ಭೂತದಿಂದ ಅವರ ನೆಮ್ಮದಿ ಬಿಡಿ ಅವರ ಮನೆಗೆ ಕುಸಿದು ಬೀಳುವಂತಹ ಹಂತಕ್ಕೆ ಹೋಗಿದೆ. ದಟ್ಟ ಕಾನನ, ಹಸಿರಿನ ಮಧ್ಯೆ ಬೆಟ್ಟ ಗುಡ್ಡಗಳು, ಅಲ್ಲಲ್ಲಿ ಅಡಿಕೆ ತೋಟ, ನಡುವೆ ಕೆಲ ಮನೆಗಳು. ಆದರೆ ಈ ಮನೆಗಳ ಸ್ಥಿತಿ ಹೇಗಾಗಿದೆ ನೋಡಿ. ಗೋಡೆಗಳು ಬಿರುಕು ಬಿಟ್ಟಿವೆ, ಮೇಲ್ಚಾವಣಿ ಮುರಿದು ಹೋಗಿವೆ. ಶಿಲೆ ಕಲ್ಲು ಗಣಿಗಾರಿಕೆ ನಲುಗಿದ ಭೂಮಿ, ಕಾಡಿನ ಜೊತೆಗೆ ಜನರ ಜೀವನಕ್ಕೂ ಹಾನಿ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ಸಮೀಪದ ತೆಂಕ ಕಜಕಾರು ಪ್ರದೇಶ ಇದು. ಇಲ್ಲಿನ ಶಿಲೆಕಲ್ಲು ಗಣಿಗಾರಿಕೆ ಪರಿಣಾಮದಿಂದ 8ಕ್ಕೂ ಹೆಚ್ಚು ಮನೆಗಳು ಬೀಳುವ ಆತಂಕ ತಲೆದೋರಿದೆ. ಕಳೆದ 6 ತಿಂಗಳಿಂದ ಇಲ್ಲಿ ಶಿಲೆಕಲ್ಲು ಗಣಿಗಾರಿಕೆ ಮಾಡಲಾಗ್ತಿದೆ. ಆದರೆ 500 ಮೀಟರ್ ಒಳಗೆ ಜನವಸತಿ ಜತೆ ಅಂಗನವಾಡಿ, ಶಾಲೆ ಇದ್ರೆ ಗಣಿಗಾರಿಕೆ ನಿಲ್ಲಿಸಬೇಕು ಅನ್ನೋ ನಿಯಮ ಇದೆ. ಆದರೆ ಇಲ್ಲಿ ಆ ನಿಯಮ ಪಾಲಿಸ್ತಿಲ್ಲ ಅನ್ನೋ ಆರೋಪವಿದೆ. ಜೊತೆಗೆ ಗಣಿಗಾರಿಕೆಯಿಂದ ಗುಡ್ಡ ಕುಸಿತದ ಆತಂಕವೂ ಕಾಡ್ತಿದೆ. ಈಗ 6 ತಿಂಗಳಿಂದ ಬ್ಲಾಸ್ಟ್ ಮಾಡ್ತಿದ್ದಾರೆ. ಮಳೆಗಾಲದಲ್ಲಿ ಇದು ತುಂಬ ಮಣ್ಣೆಲ್ಲ ಬಿದ್ದಿದೆ. ರೋಡು ಒಂದು 2-3 ದಿವಸ ಬಂದಾಗಿತ್ತು, ಆ ನಂತರ ರಿಪೇರಿ ಆದದ್ದು. ಮತ್ತು ಇಲ್ಲಿ ಮನೆಗಳಿಗೆಲ್ಲ ಡ್ಯಾಮೇಜ್ ಆಗಿದೆ. ಇಲ್ಲಿ ಮನೆ ಹತ್ತಿರ ಒಂದು 7-8 ಮನೆ ಉಂಟು. ನಾವು ಇಲ್ಲಿ ಮನೆ ಮಾಡ್ತಿದ್ದೀವಿ, ಅದು ಕೂಡ ಡ್ಯಾಮೇಜ್ ಆಗಿದೆ, ಅದಕ್ಕಾಗಿ ನಿಲ್ಲಿಸಿದ್ದು. ನಿತ್ಯ ಇಲ್ಲಿ ಸ್ಫೋಟಕ ಬಳಸಿ ಶಿಲೆಕಲ್ಲನ್ನ ಸಿಡಿಸ್ತಾರೆ. ಇದರಿಂದ ಮನೆಗಳಲ್ಲಿ ಬಿರುಕು ಮೂಡುತ್ತಿದೆ. ಸ್ಫೋಟದ ಸದ್ದು, ಧೂಳಿನ ಜೊತೆ ಕಲ್ಲುಗಳು ಎಲ್ಲಿ ಬೀಳ್ತವೋ ಅನ್ನೋ ಭಯ ಜನರನ್ನ ಕಾಡ್ತಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗೆ ದೂರು ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಅದಕ್ಕಾಗಿ ಸಂತ್ರಸ್ತರೆಲ್ಲ ಹೈಕೋರ್ಟ್ ಮೊರೆ ಹೋಗಿದ್ರು. ಖುದ್ದು ಸ್ಥಳ ಪರಿಶೀಲಿಸಿ ವರದಿ ನೀಡಲು ಸೂಚಿಸಿದೆ. ಈಗ ಕಂದಾಯ, ಅರಣ್ಯ ಇಲಾಖೆ ಜೊತೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಸ್ಥಳ ಪರಿಶೀಲಿಸಲಿದ್ದಾರೆ. ಬಳಿಕ ಹೈಕೋರ್ಟ್ಗೆ ವರದಿ ಸಲ್ಲಿಸಲು ಮುಂದಾಗಿದ್ದಾರೆ. ಜನರಿಗೆ ಮಾತ್ರ ಆತಂಕ ದೂರವಾಗಿಲ್ಲ. ಅದು ಇಡೀ ಅಲಗಾಡುತ್ತದೆ, ಮತ್ತು ಪಾತ್ರೆಗಳು ಎಲ್ಲ ಆಡುತ್ತದೆ. ಗ್ಲಾಸು, ಕನ್ನಟಿ, ಇದು ಕಂಡಿ ಬಾಗಿಲೆಲ್ಲ ಗಡಗಡ ಅಂತ ಆಗ್ತದೆ. ಎಲ್ಲ ಕೇಳಿ ಅದನ್ನು ಪಟ ತೆಗೆದು ನಮ್ಮದು ಕೂಡ ಎಲ್ಲ ಪಟ ತೆಗೆದು ಹೋಗಿದ್ರೆ. ಗಣಿಗಾರಿಕೆಯಿಂದ ಜನರ ಬದುಕಿನ ಜೊತೆಗೆ ಪ್ರಕೃತಿಗೆ ಹಾನಿಯಾಗ್ತಿದೆ. ವರದಿ ಬಳಿಕ ಹೈಕೋರ್ಟ್ ಯಾವ ನಿರ್ಧಾರ ಕೈಗೊಳ್ಳುತ್ತೋ ನೋಡಬೇಕು. ಅಶೋಕ್, TV9 ಮಂಗಳೂರು.